श्री रामचंद्र प्रभु की जय। भक्त हनुमान की जय। राम जय तो श्री राम सुनामा अमर विनोद पद अमित फला प्रद राम जय तो श्री राम सुनामा राम 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 राक्षस भीमा रवि कुल सोमा राजल राम परम पुरुष हरि पावन श्री रघु राम जय तो श्री राम सुनामा अमर विनुत पद अमित फला प्रद राम जय तो श्री राम सुनामा। जय वंदे मातरम। बोलो भारत माता की जय। भक्त हनुमान की जय। रामचंद्र प्रभु की जय। ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿಗೆ ಕೇಳು ಇಂತು ನಾನಿ ರಾಜವ ಮಂತ್ರಿಗೆ ಕೇಳು ಸಂತಸದಿಂದಾಲಿ 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 ರಾಮಚಂದ್ರ ವಿರಾಜಮಂತ್ರಿಗೆ ಕೇಳು ಎಂತೂ ನಾರಿ ರಾಜವ ಮಂತ್ರಿಗೆ ಕೇಳು ಚಾಲತೆ ಜಾವ ಸುಕುಮಾರ ಶ್ರೀರಾಮಗೆ ಚಾಲತೆ ಜಾವ ಸುಕುಮಾರ ಶ್ರೀರಾಮಗೆ
ಸುಮಂತ್ರರೇ, ಮಹಾರಾಜ. ಲೇಸಿನಿಂದ ಪಾಠ, ಲೇಸಿನಿಂದ ಪಾಠ, ಲೇಸಿನಿಂದ ಪಾಠ, ಆಸೆಯಂ ಕಟ್ಟುವೆ ಮಂತ್ರಿಗೆ ಕೇಳು ಎಂತೂ ನಾನಿ ರಾಜವ ಮಂತ್ರಿಗೆ ಕೇಳು. ಆ ಸುಮಂತ್ರಾದಿ ಮಂತ್ರಿ ಹೊರೆಯರೇ, ಮಹಾರಾಜ. ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿ ಪುಂಗವರೇ, ರಾಜೇಂದ್ರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವನು. ಗುರುದೇವ, ರಾಜೇಂದ್ರ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಸೀತಾರಾಮನ ಪಟ್ಟಾಭಿಷೇಕ. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ದೇವಾನು ದೇವತೆಗಳಿಗೆ ಸಂತೋಷವಾಗಿರುವಾಗ ಇನ್ನು ನನ್ನ ಅಭಿಪ್ರಾಯವನ್ನು ಕೇಳಬೇಕೆ? ನನಗೂ ಬಹಳ ಸಂತೋಷವಾಗಿದೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು. ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡು
ಪಡುವಂತ ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಈ ದಿನ ಶುಭ ದಿನ. ಮಹಾಪ್ರಭು, ಮಂತ್ರರೇ, ಪೂಜ್ಯರು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾದ ಮೇಲೆ ನನಗೂ ಕೂಡ ಬಹಳ ಸಂತೋಷ. ಬಹಳ ಸಂತೋಷ, ಬಹಳ ಸಂತೋಷ. ಸುಮಂತ್ರರೇ, ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಬಹುದು. ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ರಾಜೇಂದ್ರ, ನಾಳೆ ಶುಕ್ಲ ಪಕ್ಷ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದ ಗುರುದೇವ. ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ 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 ಚಂದದಿಂದ ಬೇಳೈ ಜನಕನೇ ತಂದೆ ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುದೇವ, ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಶುಭವಾಗಲಿ. ತಂದೆಯೇ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಅತೀ ಮಹತ್ತರವಾದದ್ದು. ಏನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು ಕುಮಾರ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ತಂದೆ? ರಾಮಚಂದ್ರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಹೀಗೆ ಮಾಡಬೇಕಾಗಿರುವುದೇ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಅಂದ ಹಾಗೆ ಆಲಸ್ಯಂ ಅಮೃತಂ ವಿಷಂ ಎಂಬ ಹಾಗೆ ಈ ಕಾರ್ಯವು ಶೀಘ್ರವಾಗಿ ನೆರವೇರಲೇಬೇಕು. ನೀನು
ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ನಿಮ್ಮ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ರಾಮಚಂದ್ರ, ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿರ್ಭಾತನಾಗಿರು. ಕಾಲವರಿತು ಬಂದು ನಾನೇ ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆ. ಧನ್ಯನಾದೆ ಗುರುದೇವ, ಧನ್ಯನಾದೆನು. ಈಗ ಬಾ ನನ್ನ ಸಂಗಡ. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ಈ ನಾಡಿನಲ್ಲೆಲ್ಲೆಡೆಯಲ್ಲಿಯೂ ತಿಳಿಸಿಬಿಡಿ. ಆಗಬಹುದು. ಏನಿ ಸಂಭ್ರಮವು ಈ ನಗರ ತೋಳೇನಿ ಸಂಭ್ರಮವು. ಏನಿ ಸಂಭ್ರಮವು ಈ ನಗರ ತೋಳೇನಿ ಸಂಭ್ರಮವು. ಬರಿ ಬರಿಯಾದ ಶೃಂಗಾರವ ತಳೆಯುತ್ತ ಬರಿ ಬರಿಯಾದ ಶೃಂಗಾರವ ತಳೆಯುತ್ತ ನಿರೀಕ್ಷಿಸಿ ಮನದಲ್ಲಿ ಕೋರುತ್ತಲಿರುವುದು. ನಿರೀಕ್ಷಿಸಿ ಮನದಲ್ಲಿ ತೋರುತ್ತಲಿರುವುದು. ಏನಿ ಸಂಭ್ರಮವು ಈ ನಗರ ತೋಳೇನಿ ಸಂಭ್ರಮವು. ಚಾರು ಸುವರ್ಣದ ತೋರಣದ ದಿಗಲು ಚಾರು ಸುವರ್ಣದ ತೋರಣದ ದಿಗಲು ಚಾರು ಸುವರ್ಣದ ತೋರಣದ ದಿಗಲು ಚಾರು ಸುವರ್ಣದ ತೋರಣದ ದಿಗಲು ಕೇರಿ ಕೇರಿಗಳಲ್ಲಿ ತೋರುತ್ತಲಿರುವುದು. ಕೇರಿ ಕೇರಿಗಳಲ್ಲಿ ತೋರುತ್ತಲಿರುವುದು. ಏನಿ ಸಂಭ್ರಮವು ಈ ನಗರ ತೋಳೇನಿ ಸಂಭ್ರಮವು ಸಂಭ್ರಮವು ಸಂಭ್ರಮವು. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ. ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ, ರಾಮರಾಜ್ಯ. ಓಹೋ, ದಂಗೂರದವನು ಸಾರುತ್ತಿರುವನು ರಾಮಚಂದ್ರನಿಗೆ ಪಟ್ಟಾಭಿಷೇಕನು. ಕೈಕೆಗೆ ಕಷ್ಟ ಬಂತಲ್ಲ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಪಟ್ಟಾಭಿಷೇಕ
ಆಹಾ, ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಈ ವಿಚಾರವನ್ನು ತಿಳಿಸೋಣವೆಂದರೆ ಎಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂಥರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಪಟ್ಟಾಭಿಷೇಕ ಕೈಕಾ ಕೈಕಾ. ಯಾರು? ಮಂಥರ, ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಮಂಥರ, ಕಂದನಾದ ರಾಮಗೆ ಕೇಳು, ಕೇಳು. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗಿ ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ. ರಘುಕುಲ ದೀಪನ ಅಗ ಪರಿಹಾರನೋ. ರಘುಕುಲ ದೀಪನೋ ಅಗ ಪರಿಹಾರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ನಿಗಮಾಗಮ ವಂದೀಪನೋ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ. ಮಂಥರ, ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ. ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲಿ ನಾಧನ್ಯಳು ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ. ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ತಿಳಿದು ಸಮಸ್ತ ಸಾಕೇತ ನಗರವೇ ಸಂತೋಷ ಪಡುತ್ತಿರುವಾಗ ಇದೇನೆ ನಿನಗೆ ಏನೂ ತಿಳಿಯದವಳಂತೆ ಮಾತನಾಡುತ್ತಿರುವೆ? ಸಂತೋಷ ಪಡುತ್ತಿರುವೆಯೋ? ಕೊಡು. ಈಗ ಭರತ ನಿನ್ನ ಮಗನಲ್ಲವೇ? ಹೌದು. ಆತನ ಅಭ್ಯುದಯವನ್ನು ನೋಡಲು ನಿನಗೆ ಕಾತುರವಿಲ್ಲವೇ? ಇರುವುದು. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವಳು. ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವನು. ಓ, ನೀನು ಕೌಸಲ್ಯಗೆ ದಾಸಿ. ಅಯ್ಯೋ, ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ಕೈಕಾಲುಗಳು ನಡುಗುತ್ತಿರುವವು. ಏನು ಮಾಡಲಿ, ನಾನೀಗೇನು ಮಾಡಲಿ? ಹೌದು, ಇದಕ್ಕೆ ಏನಾದರೊಂದು ಉಪಾಯವನ್ನು ಇವಳಲ್ಲಿಯೇ ಕೇಳಿ ತಿಳಿದುಕೊಳ್ಳುವುದು ಒಳ್ಳೆಯದು. ಮಂಥರ, ಮಂಥರ, ಇದು ಯಾವ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದಕ್ಕೆ ಏನಾದರೊಂದು ಉಪಾಯವನ್ನು ಹೇಳು ಮಂಥರ. ನಾನು ಹೇಳಿದಂತೆ ಮಾಡುವೆ. ನೀನು ಹೇಳಿದಂತೆ ಮಾಡುವೆ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು, ಹೌದು ಮಂಥರ. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ
ಆತನು ನನಗೆರಡು ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಛತ್ರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ನಿನ್ನ ಇಚ್ಛೆಯಂತೆ ಆಗಲಿ. ಇನ್ನು ಎರಡನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿದ್ದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಹಿಂಗಾಗೋಯ್ತು. ಸುಮ್ಮನಿದ್ರಾಗ ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೆನು, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ದೂರ ಇಲ್ಲ, ಹಿಂದೆ. ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಆಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದೆನು. ಬರುವೆನು. ಮಂತ್ರ, ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪಿಸಬೇಕು. ಅದು ಹೇಗೆ ಮಂತರ? ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ಮೊದಲು ರಾಮನ ಮೇಲಾಣೆಗೂ ಎಂದು ಆಣೆಯನ್ನಿಕ್ಕಿಸಿಕೊಂಡು ನಂತರ ವರಗಳನ್ನೆಲ್ಲ ಕೇಳು. ನಿನ್ನ ಕಾರ್ಯವು ಕೈಗೂಡುವುದು. ರಾಮನನ್ನು ತೊರೆಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಅದು ಮಹಾರಾಜರಿತ್ತ ಕಡೆ ಬರುತ್ತಿರುವ. ನೀನೀಗ ಎಲ್ಲಿಗೆ ಹೋಗಿ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡಿ. ಆಗಲಿ, ನೀನೀ ಮಾರ್ಗ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದೊಂದೇ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದು ಎಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು. ನಾನಿನ್ನು ಗೊತ್ತು. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಇನಕುಲ ಚಕ್ರವರ್ತಿ ಕಟುವಾಂಗ ಭೂಪಾಲ ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಒಂದು ರೀತಿಯ ಶೂನ್ಯ ಗೃಹಕ್ಕೆ ಬಂದಂತೆ ವಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ಶ್ವಾಸದಿಂದ ಆಧರಿಸುತ್ತಿದ್ದ ನನ್ನ ಕೈಕ ಇಂದು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ದೇವಿ ದೇವಿ ಕೈಕೆಯು ಮಲಗಿರುವಳು.
ಆಭರಣಗಳು ಛಿದ್ರ ಛಿದ್ರವಾಗಿ ಚೆಲ್ಲಾಡಿವೆ. ಮುಖವೂ ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ ದೇವಿ, ಇದೇನು ದೇವಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ಏಕೆ? ನನ್ನಿಂದೇನಾದರೂ ಅಪಚಾರವಾದಿದೆ ಅಥವಾ ನಿನ್ನ ದಾಸದಾಸರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ನನ್ನ ಮೇಲೆಯೂ ಕೋಪವೇ? ಕೋಪ ಮಾಡ್ಪರೇ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೇ ಮಾನಿನಿ ಮಣಿಯಳೆ, ಮಾಡ್ಪರೇ ಮಾನಿನಿ ಮಣಿಯಳೆ, ಮಾಡ್ಪರೇ ದೇವಿ. ಭೀತಿಯಿಂದಲೀಗ ಭ್ರಾಂತನಾದೆನಾ, ಭ್ರಾಂತನಾದೆನಾ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ರಮಣಿ ಸುಗುಣಿ ತರುಣಿ ಮಣಿ, ರಮಣಿ ಸುಗುಣಿ ತರುಣಿ ಮಣಿ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಶಾಂತಳಾಗು ನೀನು, ಕೋಪ ಮಾಡ್ಪರೇ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೇ ದೇವಿ. ಮಾತನಾಡು ಕೈಕಾ, ಮಾತನಾಡು. ಮಹಾರಾಜರಾಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನಿನ್ನಲ್ಲಿ ಮತ್ತು ನನ್ನ ರಾಮಚಂದ್ರನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು? ಮರುಳೇ ಮರುಳೇ, ನನಗೆ ರಾಮನು ಬೇರೆ, ಭರತನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕಾ. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆ. ಹುಚ್ಚಿ ಹುಚ್ಚಿ ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಹೀಗೆ ಮಾಡಬೇಕಾಗಿರುವುದೇ ವಿನಃ ಭರತ ಶತ್ರುವನ್ನು ಬಿಟ್ಟು ಮಾಡಬೇಕೆಂದಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ಕೋಪವೇ? ಬಾ ಕೈಕಾ, ಬಾ ಕುಳಿತುಕೋ. ಬಾ ದೇವಿ, ಬಾ.
ಕೈಕ ಇಂತಹ ಸಂತೋಷ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ಅಗತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಹೌದು, ಆ ವರಗಳನ್ನು ಇಂದು ನೆರವೇರಿಸಿಕೊಡಿ. ಇಷ್ಟೇ ತಾನೇ. ಕೇಳಿಕೋ ಕೈಕ, ನಡೆಸಿಕೊಡಲು ನಾನು ಸಿದ್ಧನಿದ್ದೇನಲ್ಲ. ಪ್ರಾಣೇಶ್ವರ, ಕೈಕ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ದೇವಿ, ನಿನ್ನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ನನ್ನ ಮೇಲೆ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇಲ್ಲ ದೇವಿ, ನಿನ್ನ ಮೇಲೆಯೇ ನನ್ನ ಪ್ರೀತಿ ಇರುವುದು. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನು? ಸರಿಯಾಗಿ ಮತ್ತೊಮ್ಮೆ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಹೌದು ಹೌದು ಕೈಕ, ಈಗ ನೆನಪಿಗೆ ಬಂತು. ನನ್ನ ಶ್ರೀರಾಮಚಂದ್ರನ ಮೇಲೆ ನನಗೆಲ್ಲಿಲ್ಲದ ಪ್ರೀತಿ. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ವರಗಳನ್ನು ಕೇಳುತ್ತೇನೆ. ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಬೇಕೆ? ನೀನು ಹೇಳುತ್ತಿರುವ ಕಾರ್ಯ ಎಷ್ಟೇ ಕಠಿಣವಾದರೂ ಸರಿಯೇ, ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಕೇಳಿಕೋ ಕೈಕ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನಿದು? ಇವಳೆಂದು ನನ್ನ ಮಾತಿಗೆ ವಿರೋಧವನ್ನೇ ಆಚರಿಸುವುದಲ್ಲ. ಇಂದು ಇವಳ ರೀತಿಯೇ ಬೇರೆಯಾಗಿರುವುದಲ್ಲ. ಇರಲಿ, ಇನ್ನೇನು ಕೇಳ್ಯಾಳು ಕೈಕ. ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಸಂತೋಷವಾಯಿತೆ? ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲಿ ಪ್ರಿಯ? ಹೇಳು. ಸಂದೇಹವೇ? ಪ್ರಾಣೇಶ್ವರ, ನನ್ನ ಮೊದಲನೆಯವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಈಗ ತಾನೇ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಿಲ್ಲಿಸಿ ಭರತನಿಗೆ ಮಾಡುವುದೇ? ಹೌದು. ಕೈಕ, ಇನ್ನು ನಿನ್ನ 2ನೇ ವರ? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮಡಿಗಳನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಮಾನವೇ? ಅಲ್ಲ ಅಲ್ಲ, ಅವಳಂತ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತವೆಂದು ಪ್ರಾಣೇಶ್ವರ, ಈ ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸುತ್ತಿರುವಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಯನ್ನು ಬದಲಿಸಿದಂತೆ ಸರಿ. ಕೈಕ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ನುಡಿತಿರುವೆಯಾ? ಎಲ್ಲಿ ಕೈಕ, ಬಾ ಬಾ, ಈ ಪಾಶದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರ ಪರಸಿಡಿಲು ಬಳಿದಿಹುದೋ ಕಾರ್ಮೋಡ ಕವಿದಿಹುದೋ
ವಚನದ ಮಾತಿಗೆ ಮಡಿದು ಮಶಣ ಸೇರಿದಂತಾಯ್ತೇ ರಾಮ. ಸಾಕು ಕೇಳಲಾರೆ ಕೈಕಾ ಕೇಳಲಾರೆ. ಈ ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕಾ? ರಾಮನು ವನವಾಸಕ್ಕೆ ಹೋದುದೇ ಆದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗು. ಬೇಡ ದೇವಿ, ರಾಮನನ್ನು ವನವಾಸಕ್ಕೆ ಹೋಗುವುದು ಹೇಳಬೇಡ. ನನ್ನ ಮಾತನ್ನು ಕೇಳು. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಕೈಕ, ರಾಮನ ಮೇಲೆ ನಿನಗೇಕೆ ಈ ಹಠ ಛಲ? ಛಲ ಭೂ ರಾಮನೊಳ್ಳೋ ಬೇಡ ಲಲನೆ ಲಯದೋಡ. ದೇವಿ ನನ್ನ ಮಾತನ್ನು ಕೇಳು. ಲಲಭೂ ರಾಮನೊಳು ಬೇಡ ಲಲನೆ ಲಯದೋಡ. ಬೇಡ 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 ದೇವಿ, ನನ್ನ ಮಾತನ್ನು ಕೇಳು. ಬಿಡು ನೀ ಓ ಭವ ರಾಮನೋ. ಬಿಡು ನೀ ಓ ಭವ ರಾಮನೋ. ಕರವ ಮುಗಿವೆನ ನಿನ್ನೋಳು. ಕರವ ಮುಗಿವೆನ ನಿನ್ನೋಳು. ಜನವೋ ರಾಮನೊಳು ಬೇಡ ಲಲನೆ ಲಯದೋಡ. ಬೇಡ ಕೈಕ, ಬೇಡ ದೇವಿ, ನನ್ನ ಮಾತನ್ನು ಕೇಳು. ಕೊಡು ನೀ ಭಾರತಗೆ ರಾಜವ. ದೇವಿ ಕೈಕಾ ಕೈಕಾ ಭರಗೆ ರಾಜ
ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಆಹಾ, ನಿಮ್ಮ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನು ಚಲವೋ ರಾಮನೊಳು ಬೇಡ ಗಗನೆ ದಯದಿಂದ ನೋಡ ಚಲವೋ ರಾಮನೊಳು ಬೇಡ. ಕೈಕ ಬೇಡ ಕೈಕ, ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಆಗಲೇ ಹೇಳಿದಂತೆ ರಾಮನಿಗೆ ವನವಾಸವೋ ಭರತನಿಗೆ ಪಟ್ಟಾಭಿಷೇಕವೋ ಇದು ಶತಸಿದ್ಧ. ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ, ಕುಲಘಾತಕಿ. ನನ್ನದು ಕಪಟ ನಾಟಕವೋ? ನನ್ನದು ಕಪಟ ನಾಟಕವೋ? ನಾನು ನಿನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಶ್ವಾಸಕ್ಕೆ ತಕ್ಕ ಪ್ರಯಶ್ಚಿತವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನೇ ನುಂಗಲು ಬಂದ ಮಹಾಮಾರಿ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಮಹಾರಾಜನಿಗೆ ಜಯವಾಗಲಿ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ಗುರುಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಾರೆ. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಬೇಡ ಕೈಕ, ಬೇಡ ದೇವಿ, ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ರಾಕ್ಷಸಿ, ನನ್ನ ಹವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆ ನೋಡುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಒಂದು ಕ್ಷಣವೂ ಈ ಧರೆಯ ಮೇಲೆ ಇರಗೊಡಲಾರೆ. ಒಂದು ವೇಳೆ ನಿನ್ನನ್ನು ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿ ಜನಕ, ರಾಮ, ಶಾಂತರಾಗಿ ರಾಮಚಂದ್ರ, ಸಮಾಧಾನರಾಗಿ. ಅಮ್ಮ, ಇದೇನು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ. ತಂದೆಯವರು ಯಾವ ನಿಮ್ಮ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು. ಹೇಳು ತಾಯಿ, ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು. ಈಗ
ಮಗನ ಪರೀಕ್ಷೆಯೋ ರಾಮಚಂದ್ರ, ನಿನಗೇಕೆ ಬೇಕು ಬಿಡು. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ, ಇಂದೇಕೋ ಕಾಣೆನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನ ಭಗವಾನ್ ಸೂರ್ಯದೇವನ ಆಣೆಯಾಗಿ ನಡೆಸಿಕೊಡಲು ಸಿದ್ಧನಿದ್ದೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೇ? ಭರತನ್ಯಾರು, ನಾನೇ ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಹಾಗಲ್ಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ದರಿಪುರಂಗ ಅಂಟಿಸಿದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ದರಿಪುರಂಗ ಅಂಟಿಸಿದ ಮಾತೆ ನೀನೋ ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಯಲು ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನದೊಳೆಲ್ಲ ಅಮರ ಕೀರ್ತಿಯಂ ಓಡಿಸಿದ ಮಾತೆ ನೀನು ಅಮ್ಮ. ವನವಾಸನ ಪದಿಂದ ವನವಾಸನ ಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನ ಇದ್ದ ಮಾತೆ ನೀನು ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ
ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆನು ದುನೀತೆ ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆನು ಅಮ್ಮ ಅಮ್ಮ, ನಿನಗೆ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯಭಾರವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ, ಮಹದುಪಕಾರ ಮಾಡಿದೆ. ಆಗಲಮ್ಮ, ನಿನ್ನ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನ ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮೇಲೆ ತಂದೆಯವರ ಯೋಗಕ್ಷೇಮವು ನಿಮ್ಮದೇ ತಾಯಿ.